ಸಮರ್ಥನೆ ಮಾಡ್ಕೋತ ಬಂದೆ. ಲೋಕಸಭೆಯಲ್ಲಿ ವಿರೋಧ ಪಕ್ಷ ನಾಯಕ ಸ್ಥಾನಕ್ಕೂ ಅನರ್ಹರಾಗಿದ್ದೀರಿ. ರಾಜ್ಯಕ್ಕೆ ಬಿಟ್ಟು ಬಿಡಿ. 2024 ಈ ದೇಶದಲ್ಲಿ ಉಳಿದಿಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ದೇಶದಲ್ಲಿ ಸ್ಟೇಟ್ ಇಂಟ್ರೆಸ್ಟ್ ಮಾತ್ರ. ಕಾಂಗ್ರೆಸ್ ಇವತ್ತು ಒಂದ್ ರೀತಿ ಪಾಕಿಸ್ತಾನ ಏಜೆಂಟರಾಗಿ ಪಾಕಿಸ್ತಾನ ದೇಶದ ಒಂದು ಈಗ ನೋಡಿ, ನೀವು ಡೈವರ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಈ ರೀತಿ ಮಾತಾಡೋದು ಆಗುದಿಲ್ಲ. ನೀವು ನಿಮ್ಮ ಟಾರ್ಗೆಟ್ ಯಾರು, ಯಾವ ಆಲೋಚನೆ ಮಾಡಿ ರಾಜ್ಯಕ್ಕೆ ಒಂದು ಬೆಳೆಸಲಿಕ್ಕೆ ಹೋಗಬೇಡಿ. ನರೇಂದ್ರ ಸ್ವಾಮಿ ಅವರು ಸಿಂಧಿಗೆಯಲ್ಲಿ ಯಾರು ಹಾಕಿದ್ರಿ? ನರೇಂದ್ರ ಸ್ವಾಮಿ ಅಧ್ಯಕ್ಷರೇ, ಅವ್ರು ಕೇಳಿ ಸಿಂಧಿಗೆಯಲ್ಲಿ ಜೆಂಡಾ ಹಾರಿಸಿದ್ರು. ಪಾಕಿಸ್ತಾನ ಜೆಂಡಾ ಹಾರಿಸಿ ಹೊತ್ತೇನು ಹೇಳಿದ್ರು, ಮುಸಲ್ಮಾನರು ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ರು. ಎನ್ಕ್ವೈರಿ ಆಯ್ತು, ಪೊಲೀಸ್ಗೆ ಸಿಕ್ಕಂದ್ರು. ಯಾರವರು ಗೊತ್ತಿಲ್ವ ಬಸನ್ ಕೊಡ್ರಿ ನಮ್ಗೆ? ಯಾರವ್ರು ನಿಮ್ಗೆ ಗೊತ್ತಿಲ್ವಾ? ಕಾಂಗ್ರೆಸ್ ಷಡ್ಯಂತ್ರ ಮಾಡೋದು ನೀವು, ತೋರ್ಸೋದು ಮುಸಲ್ಮಾನರನ್ನ. ನಾ ಹೋರಾಟ ಮಾಡಿದ್ದೀನಿ ಅದ್ರ ಬಗ್ಗೆ. ಮಾಡೋದು ನೀವು. ಸಿಂಧಿಗೆಯಲ್ಲಿ ಹಾರಿಸಿ ಜೆಂಡಾ ಅಲ್ಲಿ ಹೆಸರುಗಳಿದಾವೆ. ನಾನು JDS ಎಲ್ಲರ ಹೆಸರುಗಳಿದಾವೆ. ಅದನ್ನ ಹೋರಾಟ ಮಾಡಿದವರು ನಾವು. ಅವ್ರು ಯಾರು ಮಾಡಿದ್ರೆ ನೀವು ಹೋರಾಟ ಮಾಡ್ಲಿಲ್ಲ, ನಾ ಹೋರಾಟ ಮಾಡೀನಿ ಸಿಂಧಿಗೆಯಲ್ಲಿ. ನೀವೇನ್ ಮಾಡಿ ತಿಳ್ಕೊಂಡ್ರಿ? ನೀವೇನು ಮಾಡಿಲ್ಲ. ಒಂದು ಸಿಕ್ಕೊಂಡವ್ರು ನಿಮ್ಮವ್ರು, ನೀವೇನು ಸುಡಗಾಡ ಮಾಡಿಲ್ಲ. MP ಪಾಲ್ರ ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಮಾಡಿದ್ದು, ಸಿಕ್ಕೊಂಡವ್ರು ನಿಮ್ ಬೆಂಬಲಿಗರು ಎಕ್ಸ್ಪೋಸ್ ಆಗಿದ್ರಿ ನೀವು ಅಷ್ಟೇ. ಆಯ್ತು. ನರೇಂದ್ರ ಸ್ವಾಮಿ ಅವರು